20,000 ಸಾಲದ ಹಣಕ್ಕಾಗಿ ಅಮಾನವೀಯ ಘಟನೆ ನಡೆದಿದೆ. ವ್ಯಕ್ತಿಯ ಕಾಲಿಗೆ ಸರಪಳಿಯಿಂದ ಕಟ್ಟಿ ಹಾಕಿ ವಿಕೃತಿಯನ್ನ ಮೆರೆಯಲಾಗಿದೆ. 20,000 ಸಾಲವನ್ನ ಪಡ್ಕೊಂಡಿದ್ರು. ಈ ಹಣಕ್ಕಾಗಿ ಅಮಾನವೀಯ ಘಟನೆಯೇ ನಡೆದಿದೆ. ವ್ಯಕ್ತಿಯ ಕಾಲಿಗೆ ಸರಪಳಿಯಿಂದ ಕಟ್ಟಿ ಹಾಕಿ ವಿಕೃತಿಯನ್ನ ಮೆರೆದಿದ್ದಾರೆ. ಅವರ ಮನಸ್ಥಿತಿ ಯಾವ ರೀತಿ ಇದೆ ನೋಡಿ. ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಹತ್ತಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಚಾಂದಾ ಸಾಬ್ ಮುಲ್ಲಾ ಕಾಲಿಗೆ ಸರಪಳಿಯನ್ನ ಕುಮಾರ್ ಹಾಕಿದ್ದಾನೆ. ಕುಮಾರ್ ಗೌಡ ಬೀರಾದಾರ್ ಕೃತ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚಡಚಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. 20,000 ಸಾಲದ ಹಣಕ್ಕಾಗಿ ಈ ರೀತಿಯಾಗಿ ಅಮಾನವೀಯವಾಗಿ ವರ್ತಿಸಲಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಆತನ ಕಾಲಿಗೆ ಸರಪಳಿಯನ್ನ ಹಾಕಿದ್ದಾರೆ. ಕೇವಲ 20,000 ರೂಪಾಯಿ ಕೊಟ್ಟಿಲ್ಲ ಅಂತಂದ್ರೆ ಪೊಲೀಸ್ ಠಾಣೆ ಅಂತ ಇರುತ್ತೆ. ನಿಮ್ಗೆ ಅನ್ಯಾಯ ಆಗಿದೆ ಅಂದ್ರೆ ನ್ಯಾಯಕ್ಕೆ ಅಂತ ಪೊಲೀಸ್ ಠಾಣೆಗೆ ಹೋಗಬಹುದು. ಅವ್ರು ನ್ಯಾಯ ಕೊಡಿಸೋ ಕೆಲಸವನ್ನ ಮಾಡ್ತಾರೆ. ಅಥವಾ ಟೈಮ್ ಕೊಡಿಸ್ಬೇಕಾ ಅಥವಾ ಅವನು ಯಾಕೆ ಕೊಡ್ತಾ ಇಲ್ಲ ಅದೆಲ್ಲದರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾರೆ. ಆತನಿಂದ ನಿಮ್ಮ ಹಣವನ್ನ ವಸೂಲಿ ಮಾಡಿಸುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ನೀವೇ ಇಲ್ಲಿ ಪೊಲೀಸ್ ಆಗ್ಬಿಟ್ಟಿದ್ದೀರಾ ಅಂತ ಗಮನಿಸ್ತಿದ್ದಾರ. ಈತ ಮನುಷ್ಯನ ರಾಕ್ಷಸನ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಈತನ ಕಾಲಿಗೆ ಈ ರೀತಿಯಾಗಿ ಸರಪಳಿಯನ್ನ ಹಾಕಿದ್ರೆ ಆತ ಏನ್ ಮಾಡ್ತಾ ಇದ್ದ? ಕೇವಲ 20,000 ರೂಪಾಯಿಗೆ ಈ ರೀತಿ ಮಾಡೋದು ಎಷ್ಟು ಸರಿ ಅಂತ ಸಾರ್ವಜನಿಕರು ಒಂದು ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚಡಚಣದ ಕಾಲಿ ಬಿದ್ದ ಅವ್ರು ಕೊಡ್ತಾರಲ್ಲ. ಮತ್ತೆ ನಿಂದ ರೊಕ್ಕ ನೀನು ಕೊಡ್ತಾರೆ. ಅವ್ರದ್ದು 20,000 ರೂಪಾಯಿ ನಡು ಶಿಕ್ಷೆ ಅದೇ ಅಡಾಸಿರೋ ಬರಬರಿ ಅದ್ರಿ. ಅದಕ್ಕೆ ನಾವು ಒಪ್ಕೋತೀನಿ. ನಾ ಇಲ್ಲ ಅನ್ನಲ್ಲ. ನಿಮ್ಮದು ಅವನ ಧ್ಯಾನ ಕೊಡೋದು ಅದು ಕೊಟ್ಟು ಬಿಡ್ರಿ ಅವನಿಗೆ. ಅವ್ರಿಗೆ ನಾ ರೊಕ್ಕ ಅವ್ರ ಸೌಕರ್ಯ ಕೈಕಾಲು ಬೀಳ್ತಾ ಮಾಹಿತಿ ನೀಡುತ್ತೆ ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್. ಕೇವಲ 20,000 ರೂಪಾಯಿಗೆ ಏನಿದು ಈ ರೀತಿಯಾಗಿ ವಿಕೃತಿಯನ್ನ ಮೆರೆದಿದ್ದಾನೆ? ಈತ ಮನುಷ್ಯನೋ ರಾಕ್ಷಸನೋ ಅಂತ ಈತನ ವಿರುದ್ಧ ಪೊಲೀಸರು ಏನ್ ಕ್ರಮ ತಗೋತಾರೆ ಈಗ? ಏನಂತಂದ್ರೆ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಹತ್ತಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಏನೋ ಚಡಚಣ ತಾಲೂಕಿನ ಗೋಡಿಹಾಳ ಗ್ರಾಮದ ಭಾಷಾ ಸಾಬ್ ಅಲ್ಲಾವುದ್ದೀನ್ ಮುಲ್ಲಾ ಎಂಬಾತ ತಾನು ಡ್ರೈವಿಂಗ್ ಮಾಡ್ತೀನಿ, ತಾನು ಚಾಲಕನ ಕೆಲಸ ಮಾಡ್ತೀನಿ ಅಂತ ಹೇಳಿ ಮುಂಚಿತವಾಗಿ 20,000 ರೂಪಾಯಿ ಹಣವನ್ನು ಪಡೆದಿದ್ದ ಎಂದು ಕುಮಾರ್ ಅರ್ಜುನ್ ಬಿರಾದಾರ್ ಎಂಬಾತರ ಕಡೆಯಿಂದ 20,000 ಮುಂಚಿತವಾಗಿ ಹಣ ಪಡೆದಿದ್ದ. ಹಣ ಪಡೆದು ಆತ ಡ್ರೈವಿಂಗ್ ಕೆಲಸಕ್ಕೂ ಕೂಡ ಬಂದಿರಲಿಲ್ಲ ಎಂಬ ಸಿಟ್ಟಿನಿಂದಾಗಿ ಆತನನ್ನ ಹಿಡ್ಕೊಂಡು ಬಂದು ಹತ್ತಳ್ಳಿ ಗ್ರಾಮದ ಮಲ್ಲಿಕಾರ್ಜುನ್ ಬಿರಾದಾರ್ ಎಂಬುವರ ಅಂಗಡಿ ಮುಂದೆ ಆತನ ಕಾಲಿಗೆ ಸರಪಳಿ ಹಾಕಿ ಕಟ್ ಹಾಕಿರುವಂತದ್ದು. ಇದೊಂದು ಅಮಾನವೀಯ ಘಟನೆ. ಈ ವಿಚಾರವಾಗಿ ಈಗಾಗಲೇ ಚಡಚಣ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿರುವಂತದ್ದು. ಆತನಿಗೆ ಕುಮಾರ್ ಬಿರಾದಾರ್ ಹಾಗೂ ಶ್ರೀಶೈಲ್ ಪೀರ್ಗೊಂಡ್ ಎಂಬಾತರ ಮೇಲೆ ಈಗಾಗಲೇ ಚಡಚಣ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆತನಿಗೆ ಆದ್ರೆ 20,000 ಹಣ ಮುಂಚಿತವಾಗಿ ನೀ ಡ್ರೈವಿಂಗ್ ಕೆಲಸಕ್ಕೆ ಬರ್ತೀನಿ ಅಂತೇಳಿ 20,000 ತೆಗೆದುಕೊಂಡಿದ್ಯಾ, ಅದ್ ನೀನು ಕೆಲಸಕ್ಕೆ ಯಾಕೆ ಬಂದಿಲ್ಲ ಅಂತ ಸಿಟ್ಟಿನಿಂದ ಆತನ ತಮ್ಮ ಬೈಕ್ ಮೇಲೆ ಕರ್ಕೊಂಡು ಹೋಗಿ ಹತ್ತಳ್ಳಿ ಗ್ರಾಮದ ಮಲ್ಲಿಕಾರ್ಜುನ್ ಬಿರಾದಾರ್ ಎಂಬುವರ ಅಂಗಡಿ ಮುಂದೆ ಸರಪಳಿಯಿಂದ ಕಟ್ ಹಾಕ್ತಾರೆ. ಬೆಳಗ್ಗೆಯಿಂದ ಸಂಜೆ 4 ಗಂಟೆವರೆಗೂ ಸಹಿತ ಆತನ ಕಟ್ ಹಾಕಿರುವಂತದ್ದು. ಇದೊಂದು ಅಮಾನವೀಯ ಘಟನೆ. ಈ ವಿಚಾರವಾಗಿ ಈಗಾಗಲೇ ಪೊಲೀಸರ ಗಮನ ಕೂಡ ಬಂದಿರುವಂತಹ ಪ್ರಯುಕ್ತವಾಗಿ ಆ ಇಬ್ಬರ ವಿರುದ್ಧ ಅಂದ್ರೆ ಕುಮಾರ್ ಬಿರಾದಾರ್ ಹಾಗೂ ಶ್ರೀಶೈಲ್ ಪೀರ್ಗೊಂಡ ಎಂಬಾತರ ವಿರುದ್ಧ ಈಗಾಗಲೇ ಚಡಚಣ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸುನಿಲ್ ಭಾಸ್ಕರ್ ನಿಮ್ಮೆಲ್ಲ ಮಾಹಿತಿಗಾಗಿ.